ಚಾನೆಲ್ನ ಮಜಾ ಭಾರತ ಕಾರ್ಯಕ್ರಮದಲ್ಲಿ ಎಸ್ ನಾರಾಯಣ್ ಹಾಗೂ ಶ್ರುತಿ ಅವರಿಂದ ನಟನೆಯಲ್ಲಿ ಸೈ ಎನಿಸಿಕೊಂಡು ಮೈಸೂರಿನವರಾದ ಜಗದೀಶ್ ಅವರು ತನ್ನದೇ ಛಾಪು ಮೂಡಿಸಿದ್ದಾರೆ. ಗುಂಡ್ಲುಪೇಟೆ ಗ್ರಾಮದ ಜಗದೀಶ್ ಎಂಬುವರು ನಟನೆಯಲ್ಲಿ ತನ್ನದೇ ಛಾಪು ಮೂಡಿಸಿದ್ದಾರೆ. ಮೈಸೂರಿನ ಗಾಂಧಿನಗರದಲ್ಲಿ ಇವರ ತಂದೆ ತಾಯಿ ಕೂಲಿ ಕೆಲಸ ಮಾಡುತ್ತಿದ್ದಾರೆ. ಬಡತನದಲ್ಲೇ ಮೇಲೆ ಬಂದ ಹುಡುಗ, ಏನಾದರೂ ಸಾಧಿಸಬೇಕೆಂಬ ಛಲ. ಬೆಳಗ್ಗೆ ಹಾಲಿನ ಡೈರಿಯಲ್ಲಿ ಡ್ರೈವರ್ ವೃತ್ತಿ ನಡೆಸಿಕೊಂಡೇ B.Ed ಪದವಿ ಪಡೆದಿರುತ್ತಾರೆ. ಇವರಿಗೆ ಜಾನಪದ ಗೀತೆ, ಜಾನಪದ ನೃತ್ಯ ಇವರ ಹವ್ಯಾಸ. ಇವರ ಕಲೆಯನ್ನು ಮೈಸೂರಿನ ಇಂಗ್ಲಿಷ್ ಪ್ರೊಫೆಸರ್ ಆದ ಪ್ರಸನ್ನ ಕುಮಾರ್ ಗುರುತಿಸಿ ಮಜಾ ಭಾರತದ ಆಡಿಷನ್ಗೆ ಕಳಿಸಿರುತ್ತಾರೆ. ಮಜಾ ಭಾರತದಲ್ಲಿ ದಿಲೀಪ್ ರಾಜ್ ಅವರು ಇವರ ನಟನೆಯನ್ನು ಮೆಚ್ಚಿ ಮೊದಲ ದಿನದ ಸ್ಕಿಟ್ಟಿನಲ್ಲಿಯೇ ಎಸ್ ನಾರಾಯಣ್ ಸರ್ ಹಾಗೂ ಶ್ರುತಿ ಮೇಡಂ ಅವರ ಮೆಚ್ಚುಗೆಗೆ ಪಾತ್ರರಾಗಿ ಕಿರೀಟವನ್ನು ತನ್ನ ಮುಡಿಗೇರಿಸಿಕೊಂಡಿರುತ್ತಾರೆ. ಹೀಗೆ ಹಲವು ಎಪಿಸೋಡ್ಗಳಲ್ಲಿ ಉತ್ತಮ ನಟನೆ ಪ್ರದರ್ಶಿಸುತ್ತಿದ್ದು ಕರ್ನಾಟಕದ ಜನರಿಗೆ ಅಚ್ಚುಮೆಚ್ಚಿನ ಜಗ್ಗಪ್ಪ ಎಂದು ಗುರುತಿಸಿಕೊಂಡಿದ್ದಾರೆ. ಕರ್ನಾಟಕದ ಖ್ಯಾತ ಕಲಾವಿದರನ್ನು ಭೇಟಿಯಾಗಿರುವ ಖುಷಿ ಕೊಟ್ಟಿದೆ ಎನ್ನುತ್ತಾರೆ ಜಗದೀಶ್. ದೇವರು ಅವರಿಗೆ ಕಲೆಯನ್ನು ಇನ್ನಷ್ಟು ಆರಾಧಿಸುವ ಶಕ್ತಿ ಕೊಡಲಿ ಎಂದು ಸಮಸ್ತ ನ್ಯೂಸ್ ತಂಡ ಹಾರೈಸುತ್ತಿದೆ.